ಒಂದು ದಿನ ಎಂದಿನಂತೆ ಸ್ಕೂಲ್ಗೆ ಹೋಗಿದ್ದ ಶ್ರೀಕುಟಿ ಎಂಬ ಒಬ್ಬಳು ಹುಡುಗಿ ಮನೆಗೆ ಬಂದ ಸ್ವಲ್ಪ ಸಮಯದ ನಂತರ ತುಂಬಾನೇ ನಿಗೂಢವಾಗಿ ಕೊಲೆಯಾಗಿರ್ತಾಳೆ. ಈ ಕೊಲೆ ಕೇಸನ್ನ ಹೇಗಾದ್ರೂ ಮಾಡಿ ಸಾಲ್ವ್ ಮಾಡಬೇಕು ಅಂತ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಕ್ಲೂಗಳು ಸಿಕ್ಕೇ ಇರೋದಿಲ್ಲ. ಹೀಗಿರುವಾಗಲೇ ಕ್ರೈಮ್ ರಿಲೇಟೆಡ್ ಕಂಟೆಂಟ್ ಕ್ರಿಯೇಟರ್ಸ್ ಆಗಿದ್ದ ಚಿತ್ರದ ಹೀರೋ ಹಾಗೂ ಹೀರೋಯಿನ್ಗೆ ಈ ನಿಗೂಢ ಕೊಲೆಯ ಬಗ್ಗೆ ಗೊತ್ತಾಗುತ್ತೆ. ಅವರಿಬ್ಬರು ಈ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗೆ ಚಿತ್ರದಲ್ಲಿ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ಶ್ರೀಕುಟಿಗೆ ಏನಾಗಿತ್ತು, ಆಕೆಯನ್ನ ಕೊಲೆ ಮಾಡಿದ್ಯಾರೋ ಹಾಗೂ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಆದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದ ಹಾಗೆ ಇದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಕಲ್ಲಂ ಎಂಬ ಮಲಯಾಳಂ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರದ ಮೊದಲ ಸೀನ್ ನಲ್ಲಿ ಶ್ರೀಕುಟಿ ಎಂಬ ಒಬ್ಬಳು ಹುಡುಗಿಯನ್ನ ನೋಡ್ತೀವಿ. ಎಂದಿನಂತೆ ತನ್ನ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬರ್ತಿದ್ದಾಗ ಅಲ್ಲೇ ಇದ್ದ ತಮ್ಮ ಪರಿಚಯದವರ ಒಂದು ಜನರಲ್ ಸ್ಟೋರ್ಗೆ ಬರ್ತಾಳೆ. ತನಗೆ ಇಷ್ಟವಾಗಿದ್ದ ಚಿಪ್ಸ್ ಪ್ಯಾಕೆಟ್ ಅನ್ನ ಪರ್ಚೇಸ್ ಮಾಡಿಕೊಂಡು ಅಕೌಂಟ್ ನಲ್ಲಿ ಬರ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಮನೆಗೆ ಬರ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮತ್ತೊಂದು ಕಡೆ ಆ ಶ್ರೀಕುಟಿಯ ತಾಯಿ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡ್ತೀವಿ. ಬಿಂದು ಕೆಲಸ ಮುಗಿಸಿಕೊಂಡು ಮನೆಗೆ ಬರ್ತಿದ್ದಾಗ ಆ ಪ್ರಾವಿಷನ್ ಸ್ಟೋರ್ ನ ಓನರ್ ಆಕೆ ಬಳಿ ಬಂದು ಮಾತನಾಡ್ತಾನೆ. ಸ್ನೇಹಿತರೆ, ಇಲ್ಲಿ ನಮ್ಗೆ ಗೊತ್ತಾಗೋದೇನಂದ್ರೆ ಆ ಪ್ರಾವಿಷನ್ ಸ್ಟೋರ್ ನ ಓನರ್ ಶ್ರೀಕುಟಿ ಹಾಗೂ ಈ ಬಿಂದುಳ ರಿಲೇಟಿವ್ ಆಗಿರ್ತಾನೆ. ಅಕ್ಕ ಶ್ರೀಕುಟಿ ಇವತ್ತು ಬೇಗ ಸ್ಕೂಲ್ ನಿಂದ ಬಂದ್ಲು, ಹೋಗುವಾಗ ಒಂದೆರಡು ಚಿಪ್ಸ್ ಪ್ಯಾಕೆಟ್ ಗಳನ್ನ ತೆಗೆದುಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಅದಕ್ಕೆ ಬಿಂದು ಸರಿ, ನನ್ನ ಸ್ಯಾಲರಿ ಆದ್ಮೇಲೆ ಪೆಂಡಿಂಗ್ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಆತ ಮುಂದುವರೆದು, ಅಕ್ಕ ನಮ್ಮ ಏರಿಯಾದಲ್ಲಿ ಶಕೀಲಾ ಎಂಬ ಮಹಿಳೆ ಇದ್ದಾಳಲ್ಲ, ಆಕೆ ಪುಟ್ಟ ಮಗು ಇವತ್ತು ಮನೆಯಲ್ಲಿ ನೀರಿನ ಒಳಗಡೆ ಬಿದ್ದು ಬಿಟ್ಟಿತ್ತಂತೆ. ಸರಿಯಾದ ಸಮಯಕ್ಕೆ ಹೋಗಿ ಆ ಮಗುವನ್ನ ಕಾಪಾಡ್ಲಿಲ್ಲ ಅಂದಿದ್ರೆ ಅದು ಸತ್ತೇ ಹೋಗ್ತಿತ್ತಂತೆ ಅಂತ ಹೇಳ್ತಾನೆ. ಅದಕ್ಕೆ ಬಿಂದು, ಹೌದಾ, ಆಕೆ ಯಾವಾಗ್ಲೂ ಮೊಬೈಲ್ ಟಿವಿ ಅಂತ ಅದರಲ್ಲೇ ಮುಳುಗಿರ್ತಾಳೆ, ಅವರಿಗೆಲ್ಲ ಮಕ್ಕಳ ಮೇಲೆ ಪ್ರಜ್ಞೆನೆ ಇರೋದಿಲ್ಲ ಅಂತ ಬೈದು ಅಲ್ಲಿಂದ ಮನೆಗೆ ಬರ್ತಾಳೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಈಕೆ ಮಗಳು ಶ್ರೀಕುಟಿ ಸತ್ತು ಬಿದ್ದಿರ್ತಾಳೆ ಹಾಗೂ ಸತ್ತು ಬಿದ್ದಿದ್ದ ಶ್ರೀಕುಟಿಯ ಕೊರಳಲ್ಲಿ ಒಂದು ಹಗ್ಗ ಕೂಡ ಇರುತ್ತೆ. ತನ್ನ ಮಗಳ ಡೆಡ್ ಬಾಡಿಯನ್ನ ನೋಡ್ತಿದ್ದ ಹಾಗೆ ಬಿಂದು ತುಂಬಾನೇ ಎಮೋಷನಲ್ ಆಗಿ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಚಿತ್ರದ ಹೀರೋಯಿನ್ ಶ್ರೀಲೀಲಾ ಹಾಗೂ ಹೀರೋ ಶ್ರೀಕಾಂತ್ ನನ್ನ ನೋಡ್ತೀವಿ. ಸ್ನೇಹಿತರೆ, ಇವರಿಬ್ಬರು ಕೂಡ ಯೂಟ್ಯೂಬರ್ಸ್ ಆಗಿರ್ತಾರೆ. ಅಂದ್ರೆ ಇವರು ರಿಯಲ್ ಲೈಫ್ ಕ್ರೈಮ್ ಗಳ ಬಗ್ಗೆ ವಿಡಿಯೋ ಶೂಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಿರ್ತಾರೆ. ಇವರು ಇತ್ತೀಚೆಗೆ ತಾನೇ ಶುರು ಮಾಡಿದ ಟ್ರೂ ಡಿಟೆಕ್ಟಿವ್ಸ್ ಎಂಬ ಸೀರೀಸ್ ತುಂಬಾನೇ ವೈರಲ್ ಆಗಿರುತ್ತೆ. ತಮ್ಮ ಮುಂದಿನ ವಿಡಿಯೋಗೆ ಯಾವ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದು ಅಂತ ಹುಡುಕ್ತಿದ್ದಾಗ ಇವರಿಬ್ಬರ ಫ್ರೆಂಡ್ ಶ್ರೀಕುಟಿಯ ಕೇಸ್ ಬಗ್ಗೆ ರೆಫರ್ ಮಾಡ್ತಾನೆ. ಶ್ರೀಕುಟಿಯ ಮರ್ಡರ್ ಕೇಸ್ ನ ಎಫ್ಐಆರ್ ಅನ್ನ ನೋಡಿದ ಇವರಿಬ್ಬರಿಗೆ ಆ ಕೇಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಸೊ ಮರುದಿನವೇ ಶ್ರೀಕುಟಿಯ ಊರಿಗೆ ಬಂದು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿಕೊಳ್ತಾರೆ. ಮೊದಲಿಗೆ ಶ್ರೀಕುಟಿಯ ಕೊಲೆ ಕೇಸ್ ಅನ್ನ ಹ್ಯಾಂಡಲ್ ಮಾಡಿದ ಪೊಲೀಸ್ ಆಫೀಸರ್ ನ ಇಂಟರ್ವ್ಯೂ ಅನ್ನ ಶುರು ಮಾಡ್ತಾರೆ. ಈ ಪೊಲೀಸ್ ಆಫೀಸರ್ ಹೇಳೋದೇನೆಂದ್ರೆ, ನಾನು ಡಿಪಾರ್ಟ್ಮೆಂಟ್ ಗೆ ಜಾಯಿನ್ ಆದ 3 ತಿಂಗಳಲ್ಲಿ ಈ ಕೇಸ್ ನನಗೆ ಬಂದಿತ್ತು. ಆಗತಾನೆ ಟ್ರೈನಿಂಗ್ ಮುಗಿಸಿಕೊಂಡು ಬಂದಿದ್ದ ನನಗೆ ಈ ಕೇಸ್ ತುಂಬಾನೇ ಈಸಿಯಾಗಿ ಸಾಲ್ವ್ ಆಗುತ್ತೆ ಅಂತ ಅನಿಸ್ತಿತ್ತು. ಆದ್ರೆ ಹೋಗ್ತಾ ಹೋಗ್ತಾ ಈ ಕೇಸ್ ನನಗೆ ಒಂದು ದೊಡ್ಡ ತಲೆನೋವಾಯ್ತು ಅಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈ ಕೇಸ್ ನಲ್ಲಿ ಶ್ರೀಕುಟಿ ಹಾಗೂ ಆಕೆ ಬಾಯ್ ಫ್ರೆಂಡ್ ಇಬ್ಬರು ಕೂಡ ಮೈನರ್ ಆಗಿದ್ರು. ಜೊತೆಗೆ ಶ್ರೀಕುಟಿ ಒಬ್ಬಳು ಹಿಂದೂ ಆಗಿದ್ರೆ ಆಕೆ ಪ್ರೀತಿ ಮಾಡ್ತಿದ್ದ ಆಕೆ ಬಾಯ್ ಫ್ರೆಂಡ್ ಒಬ್ಬ ಮುಸ್ಲಿಂ ಆಗಿದ್ದ. ಇದೆಲ್ಲದರ ಜೊತೆಗೆ ಶ್ರೀಕುಟಿಯ ತಂದೆ ಒಬ್ಬ ಲೋಕಲ್ ಪೊಲಿಟಿಷಿಯನ್ ಆಗಿದ್ದ ಕಾರಣ ನನಗೆ ತುಂಬಾನೇ ಪ್ರೆಷರ್ ಕ್ರಿಯೇಟ್ ಆಗಿತ್ತು. ಈಗಲೂ ಕೂಡ ಈ ಕೇಸ್ ಅನ್ನ ಕ್ಲೋಸ್ ಮಾಡೋದಕ್ಕೆ ಕನ್ಕ್ಲೂಸಿವ್ ಎವಿಡೆನ್ಸ್ ಗಳು ನನಗೆ ಸಿಗ್ತಾನೆ ಇಲ್ಲ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಗಳು ಬೇಕು ಅಂದ್ರೆ ಆ ಹುಡುಗಿಯನ್ನ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ ಬಳಿಗೆ ಹೋಗಿ ಅಂತ ಹೇಳ್ತಾನೆ. ತಕ್ಷಣವೇ ಶ್ರೀಕಾಂತ್ ಹಾಗೂ ಶ್ರೀಲೀಲಾ ಶ್ರೀಕುಟಿಯ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಫೋರೆನ್ಸಿಕ್ ಡಾಕ್ಟರ್ ಬಳಿಗೆ ಬರ್ತಾರೆ. ಆ ಡಾಕ್ಟರ್ ಹೇಳೋದನೆಂದ್ರೆ, ಮೊದಲಿಗೆ ನಾವು ಶ್ರೀಕುಟಿಯ ಕ್ರೈಮ್ ಸೀನ್ ಗೆ ಹೋಗಿದ್ದಾಗ ಆಕೆ ನೇಣು ಹಾಕಿಕೊಂಡು ಸತ್ತು ಹೋಗಿರ್ಬೋದು ಅಂತ ಅಂದುಕೊಂಡಿದ್ವಿ. ಆದ್ರೆ ಪೋಸ್ಟ್ ಮಾರ್ಟಮ್ ಮಾಡಿದಾಗ್ಲೇ ಗೊತ್ತಾಗಿದ್ದು ಆಕೆಯನ್ನ ಹಗ್ಗದ ಸಹಾಯದಿಂದ ಯಾರೋ ಕೊಲೆ ಮಾಡಿದ್ದಾರೆ ಅಂತ. ಆ ಹುಡುಗಿಯ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ನಮ್ಗೆ ಗೊತ್ತಾಗಿದ್ದು ಶ್ರೀಕುಟಿಗೆ ಇನ್ನೂ ಕೂಡ 16 ವರ್ಷ ಹಾಗೂ ಆಕೆ ಪ್ರೀತಿ ಮಾಡ್ತಿದ್ದ ಆಕೆ ಬಾಯ್ ಫ್ರೆಂಡ್ ಗೆ ಇನ್ನೂ 17 ವರ್ಷ. ಆದರೂ ಕೂಡ ಅವರಿಬ್ಬರು ರೆಗ್ಯುಲರ್ ಆಗಿ ಇಂಟಿಮೇಟ್ ಆಗ್ತಿದ್ರು ಅಂತ ಗೊತ್ತಾಯ್ತು. ಅದಕ್ಕೆ ಎವಿಡೆನ್ಸ್ ಆಗಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಶ್ರೀಕುಟಿಯ ಇಂಟರ್ನಲ್ ಆರ್ಗನ್ಸ್ ಗಳ ಒಳಗಡೆ ಸೀಮನ್ ಪತ್ತೆಯಾಗಿತ್ತು. ಅದಕ್ಕೆ ಶ್ರೀಕಾಂತ್ ಹೇಳ್ತಾನೆ, ಸರ್, ಒಂದು ವೇಳೆ ಆಕೆ ಬಾಯ್ ಫ್ರೆಂಡ್ ಆಕೆ ಮೇಲೆ ಅತ್ಯಾಚಾರ ಮಾಡಿ ನಂತರ ಕೊಲೆ ಮಾಡಿರಬಹುದಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಡಾಕ್ಟರ್, ಇಲ್ಲ, ಆ ರೀತಿ ಏನು ಕೂಡ ಆಗಿಲ್ಲ. ಪೋಸ್ಟ್ ಮಾರ್ಟಮ್ ನಲ್ಲಿ ಆಕೆ ತನ್ನ ಸ್ವ ಇಚ್ಛೆಯಿಂದ ಇಂಟಿಮೇಟ್ ಆಗಿದ್ಲು ಅಂತ ಎವಿಡೆನ್ಸ್ ಇದೆ. ಆದ್ರೆ ಬೈ ಚಾನ್ಸ್ ಇಬ್ಬರು ಇಂಟಿಮೇಟ್ ಆದ ನಂತರ ಜಗಳ ಶುರುವಾಗಿ ಆ ಹುಡುಗ ಈಕೆಯನ್ನ ಕೊಲೆ ಮಾಡಿರೋದಕ್ಕೆ ಸಾಧ್ಯ ಕೂಡ ಇರಬಹುದು ಅಂತ ಹೇಳ್ತಾನೆ. ಮುಂದುವರೆದು ಜೈಲಿನಲ್ಲಿರುವ ಆ ಶ್ರೀಕುಟಿಯ ಬಾಯ್ ಫ್ರೆಂಡ್ ಈ ಕೊಲೆಯ ಕೇಸ್ ನ ಬಗ್ಗೆ ಏನನ್ನ ಕೂಡ ಬಾಯ್ ಬಿಡ್ತಿಲ್ಲ ಅಂತ ಹೇಳ್ತಾನೆ. ಈಗ ಶ್ರೀಕುಟಿಯ ಬಾಯ್ ಫ್ರೆಂಡ್ ಪರವಾಗಿ ಕೋರ್ಟ್ ನಲ್ಲಿ ವಾದ ಮಾಡ್ತಿರೋದು ಯಾರು ಅಂತ ನೋಡಿದ್ರೆ ಆತ ಇವರಿಬ್ಬರ ಕಾಲೇಜ್ ಸೀನಿಯರ್ ಆಗಿರ್ತಾನೆ. ಈ ಮೂವರಿಗೂ ಮೊದಲೇ ಪರಿಚಯ ಇದ್ದ ಕಾರಣ ಅವನನ್ನ ಮನೆಗೆ ಕರೆಸ್ತಾನೆ.
ಹೇಳ್ತಾರೆ. ಆ ಲಾಯರ್ ಹೇಳೋದೇನಂದ್ರೆ, ಶ್ರೀಕಾಂತ್, ಈ ಕೇಸ್ ಮೊದಲಿನಿಂದಲೂ ಕೂಡ ತುಂಬಾನೇ ಕಾಂಟ್ರವರ್ಷಿಯಲ್ ಆಗಿದೆ. ಯಾಕಂದ್ರೆ ಶ್ರೀಕುಟ್ಟಿ ಪ್ರೀತಿ ಮಾಡ್ತಿದ್ದ ಆಕೆ ಬಾಯ್ ಫ್ರೆಂಡ್ ನಿಯಾಜ್ ಒಬ್ಬ ಮುಸ್ಲಿಂ. ಈ ಕಡೆ ಆ ಶ್ರೀಕುಟ್ಟಿಯ ತಂದೆ ಒಬ್ಬ ಲೋಕಲ್ ಪೊಲಿಟಿಷಿಯನ್ ಆಗಿರೋದ್ರ ಜೊತೆಗೆ ಆತ ಒಂದು ಹಿಂದೂ ಕಮಿಟಿಯಲ್ಲಿ ಮೆಂಬರ್ ಕೂಡ ಆಗಿದ್ದ. ಈ ಕೇಸನ್ನ ಇದುವರೆಗೂ ವಾದ ಮಾಡಿರುವ ನನ್ಗೇನೋ ನಿಯಾಜ್ ಈ ಕೊಲೆಯನ್ನ ಮಾಡಿಲ್ಲ ಅಂತ ಅನಿಸ್ತಿದೆ. ಅದಕ್ಕೆ ಶ್ರೀಕಾಂತ್, ಸರಿ, ಆ ನಿಯಾಜ್ ಕೊಲೆ ಮಾಡಿಲ್ಲ ಅಲ್ವಾ? ಆತ ಕೊಲೆ ಮಾಡಿಲ್ಲ ಅನ್ನೋದಕ್ಕೆ ನಿನ್ನ ಬಳಿ ಯಾವ ಪ್ರೂಫ್ಸ್ ಇದೆ ಅಂತ ಕೇಳ್ತಾನೆ. ಅದಕ್ಕೆ ಆ ಲಾಯರ್, ಶ್ರೀಕುಟ್ಟಿ ಹಾಗೂ ನಿಯಾಜ್ ಇಬ್ಬರು 2 ವರ್ಷಗಳಿಂದ ಒಬ್ಬರನ್ನೊಬ್ರು ತುಂಬಾನೇ ಪ್ರೀತಿ ಮಾಡ್ತಿದ್ರು. ಮುಂದೆ ಮನೆಯಲ್ಲಿ ಈ ಮದುವೆಗೆ ಅಡ್ಡಿಯಾಗುತ್ತೆ ಅಂತ ಗೊತ್ತಿದ್ರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಕೊಟ್ಟಿರ್ಲಿಲ್ಲ. ಜೊತೆಗೆ ಅವರಿಬ್ಬರು ಆಗಾಗ ಇಂಟಿಮೇಟ್ ಕೂಡ ಆಗ್ತಿದ್ರು. ಆಕೆಯನ್ನ ಅಷ್ಟೊಂದು ಪ್ರೀತಿ ಮಾಡ್ತಿದ್ದ ನಿಯಾಜ್ ಯಾಕೆ ಆಕೆಯನ್ನ ಕೊಲೆ ಮಾಡ್ತಾನೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರೀಕಾಂತ್, ನೀನು ಹೇಳ್ತಿರೋದೆಲ್ಲ ನಿಜ ಅಂತಾನೆ ಅಂದುಕೊಳ್ಳೋಣ. ಕೋರ್ಟ್ ನಲ್ಲಿ ಇದನ್ನ ಸಾಬೀತು ಮಾಡೋದಕ್ಕೆ ಸಾಕ್ಷಿ ಬೇಕಲ್ಪ. ನಿನ್ನ ಬಳಿ ನಿಯಾಜ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಸಾಕ್ಷಿ ಇರೋದಾದ್ರೂ ಏನು ಅಂತ ಮತ್ತೆ ಕೇಳ್ತಾನೆ. ಅದಕ್ಕೆ ಅಲಾಯರ್ ಹೇಳ್ತಾನೆ, ನನ್ಗೆ ಇದುವರೆಗೂ ಫಿಸಿಕಲ್ ಎವಿಡೆನ್ಸ್ ಅಂತ ಸಿಕ್ಕಿಲ್ಲ. ಆದ್ರೆ ಶ್ರೀಕುಟ್ಟಿಯ ಕೊಲೆ ಕೇಸ್ ನ ಇನ್ವೆಸ್ಟಿಗೇಷನ್ ನಲ್ಲಿದ್ದ ಒಬ್ಬ ಕಾನ್ಸ್ಟೇಬಲ್ ನಿಂದ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನನಗೆ ಸಿಕ್ಕಿತ್ತು. ಅದೇನೆಂದ್ರೆ, ಶ್ರೀಕುಟ್ಟಿಯ ಕೊಲೆಯಾದ ನಂತರ ಆಕೆ ಮನೆಯ ಸುತ್ತಮುತ್ತ ಖಾರದ ಪುಡಿಯನ್ನ ಎರಚಿದ್ರಂತೆ. ಈ ರೀತಿ ಯಾಕೆ ಮಾಡ್ತಾರೆ ಅಂದ್ರೆ, ಫೋರೆನ್ಸಿಕ್ ಎಕ್ಸ್ಪರ್ಟ್ ಗಳಿಗೆ ಹಾಗೂ ಸ್ನಿಫಿಂಗ್ ಡಾಗ್ಸ್ ಗಳಿಗೆ ಯಾವುದೇ ಎವಿಡೆನ್ಸ್ ಗಳು ಸಿಗಬಾರ್ದು ಅಂತ. ಜೊತೆಗೆ ಪೋಸ್ಟ್ ಮಾರ್ಟಮ್ ನ ರಿಪೋರ್ಟ್ ಪ್ರಕಾರ ಶ್ರೀಕುಟ್ಟಿಯ ಕೊಲೆ ಮಧ್ಯಾಹ್ನ 1.5 ಗಂಟೆಯಿಂದ 3 ಗಂಟೆಯ ಒಳಗಡೆ ನಡೆದಿದೆ. ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಿತ್ತು. ಜೊತೆಗೆ ನಿಯಾಜ್ ತನ್ನ ಫ್ರೆಂಡ್ ನ ಮನೆಯಲ್ಲಿದ್ದ. ಆತ ತನ್ನ ಮನೆಯಲ್ಲಿ ಇದ್ದ ಅಂತ ಅವನ ಫ್ರೆಂಡ್ ಕೂಡ ಸಾಕ್ಷಿ ಹೇಳ್ದ. ಎನಿವೇಸ್, ನನ್ಗೆ ಈ ಕೇಸ್ ನ ಬಗ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನಿಮ್ಗೆ ಹೇಳ್ತೀನಿ. ಹಾಗೇನೆ ನಿಮ್ಗೆ ಯಾವ್ದಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ತಪ್ಪದೆ ನನ್ಗೆ ತಿಳಿಸಿ ಅಂತ ಹೇಳಿ ಆ ಲಾಯರ್ ಅಲ್ಲಿಂದ ಹೊರಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ನಂತರದ ಸೀನ್ ನಲ್ಲಿ ಇವರಿಬ್ಬರು ಶ್ರೀಕುಟ್ಟಿಯ ತಾಯಿ ಅಂದ್ರೆ ಬಿಂದುಳ ಮನೆಗೆ ಬರ್ತಾರೆ. ಶ್ರೀಕಾಂತ್ ಆಕೆಗೆ, ಮೇಡಮ್, ನಿಮ್ಮ ಮಗಳನ್ನ ಆಕೆ ಬಾಯ್ ಫ್ರೆಂಡ್ ಆಗಿರುವ ನಿಯಾಜೆ ಕೊಲೆ ಮಾಡಿದ್ದಾನೆ ಅಂತ ನಿಮ್ಗೂ ಕೂಡ ಅನಿಸ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಬಿಂದು ತುಂಬಾನೇ ಜೋರಾಗಿ ಹೇಳುತ್ತಾ, ಸರ್, ನನಗೆ ಅಷ್ಟಕ್ಕೂ ನನ್ನ ಮಗಳಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅನ್ನುವ ವಿಷಯನೇ ಗೊತ್ತಿರ್ಲಿಲ್ಲ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಇದರ ಬಗ್ಗೆ ನಮ್ಗೆ ಹೇಳ್ದಾಗ್ಲೇನೆ ಗೊತ್ತಾಗಿತ್ತು. ನನ್ನ ಮಗಳು ಇನ್ನು ಕೂಡ ಮೈನರ್ ಆಗಿದ್ಲು. ಖಂಡಿತ ಅವನೇ ನನ್ನ ಮಗಳ ತಲೆಯನ್ನ ಕೆಡಿಸಿ ಆಕೆಯನ್ನ ಕೊಲೆ ಮಾಡಿರ್ಬೋದು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಇವರಿಬ್ಬರು ಶ್ರೀಕುಟ್ಟಿಯ ತಂದೆ ಸುರೇಶ್ ಬಳಿ ಇಂಟರ್ವ್ಯೂಗೆ ಬಂದಿರ್ತಾರೆ. ಸುರೇಶ್ ತುಂಬಾನೇ ಕೋಪದಲ್ಲಿ, ನಿಯಾಜೆ ನನ್ನ ಮಗಳ ತಲೆಯನ್ನ ಕೆಡಿಸಿ ಆಕೆಯನ್ನ ಕೊಲೆ ಮಾಡಿದ್ದಾನೆ. ಆತ ಜೈಲಿನಿಂದ ಹೊರಗಡೆ ಬರ್ತಿದ್ದ ಹಾಗೆ ಅವನನ್ನ ನಾನೇ ನನ್ನ ಕೈಯಾರ ಕೊಲೆ ಮಾಡ್ತೀನಿ. ನನ್ನ ಮಗಳ ಸಾವಿಗೆ ನ್ಯಾಯ ಸಿಗೋವರೆಗೂ ನಾನು ಸುಮ್ಮನಿರೋದಿಲ್ಲ ಅಂತ ತುಂಬಾನೇ ಕೋಪದಲ್ಲಿ ಹೇಳ್ತಾನೆ. ಆ ಇಂಟರ್ವ್ಯೂ ಮುಗಿಸಿಕೊಂಡು ಮನೆಗೆ ಬಂದ ನಂತರ ಶ್ರೀಕಾಂತ್ ಮತ್ತೆ ಸುರೇಶ್ ಕೊಟ್ಟಿದ್ದ ಸ್ಟೇಟ್ಮೆಂಟ್ ವಿಡಿಯೋವನ್ನ ಪ್ಲೇ ಮಾಡಿ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆಗ ಶ್ರೀಕಾಂತ್ ಒಂದು ಅನುಮಾನ ಬರುತ್ತೆ. ಶ್ರೀಕುಟ್ಟಿಯ ತಂದೆ ಸುರೇಶ್ ನನ್ನ ನೋಡಿದ್ರೆ ಯಾಕೋ ವೈಲೆಂಟ್ ವ್ಯಕ್ತಿ ಅಂತ ಅನಿಸ್ತಿದೆ. ಒಂದು ವೇಳೆ ತನ್ನ ಮಗಳು ಬೇರೆ ಧರ್ಮದ ಹುಡುಗನನ್ನ ಪ್ರೀತಿ ಮಾಡ್ತಿರೋದು ಗೊತ್ತಾಗಿ ಅವನೇ ಶ್ರೀಕುಟ್ಟಿಯನ್ನ ಕೊಲೆ ಮಾಡಿರ್ಬೋದಲ್ವಾ? ಯಾಕಂದ್ರೆ ಮೊದಲೇ ಆತ ಒಬ್ಬ ಪೊಲಿಟಿಷಿಯನ್ ಆಗಿರೋ ಕಾರಣ ಖಂಡಿತ ಅವನಿಗೆ ಇದೊಂದು ಪ್ರೆಸ್ಟಿಜಿಯಸ್ ಪ್ರಶ್ನೆ ಆಗಿರ್ಬೋದಲ್ವಾ ಅಂತ ಕೇಳ್ತಾನೆ. ಆದ್ರೆ ಶ್ರೀಲೀಲಾ ಏನು ಕೂಡ ಮಾತನಾಡದೆ ಸುಮ್ಮನಾಗಿ ಬಿಡ್ತಾಳೆ. ಮರುದಿನ ಬೆಳಿಗ್ಗೆ ಇವರಿಬ್ಬರು ನಿಯಾಜ್ ನನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಜೈಲ್ಗೆ ಹೋಗ್ತಾರೆ. ಶ್ರೀಲೀಲಾ ಆ ಹುಡುಗನನ್ನ ನೋಡ್ತಿದ್ದ ಹಾಗೆ, ನಿಯಾಜ್ ತುಂಬಾನೇ ಪ್ಲಾನ್ ಮಾಡಿ ಶ್ರೀಕುಟ್ಟಿಯನ್ನ ಸಾಯಿಸಿ ಬಿಟ್ಟೆ ಅಲ್ವಾ? ನೀನೇ ತಾನೆ ಶ್ರೀಕುಟ್ಟಿಯನ್ನ ಕೊಲೆ ಮಾಡಿರೋದು, ನಿಜ ಒಪ್ಕೊ ಅಂತ ಬೈತಾಳೆ. ಅದಕ್ಕೆ ನಿಯಾಜ್ ತುಂಬಾನೇ ಎಮೋಷನಲ್ ಆಗಿ, ಮೇಡಮ್, ನಾನ್ ಯಾಕೆ ನನ್ನ ಶ್ರೀಕುಟ್ಟಿಯನ್ನ ಸಾಯಿಸ್ತೀನಿ? ನಾವಿಬ್ರು ಒಬ್ಬರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ವಿ. ಖಂಡಿತ ನಾನು ಆಕೆಯನ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕಾಂತ್, ಸರಿ, ಹಾಗಾದ್ರೆ ಆ ದಿನ ನಡೆದದಾದ್ರೂ ಏನು ಅಂತ ನಿಜ ಹೇಳು ಅಂತ ಕೇಳಿದಾಗ ನಿಯಾಜ್ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಆ ದಿನ ಶನಿವಾರ ಆಗಿದ್ದ ಕಾರಣ ನನಗೆ ಬೇರೆ ಕೆಲಸ ಇತ್ತು ಅಂತ ಸ್ಕೂಲ್ಗೆ ಹೋಗಿರ್ಲಿಲ್ಲ. ಶ್ರೀಕುಟ್ಟಿ ಸ್ಕೂಲ್ ಮುಗಿಸಿಕೊಂಡು ಮನೆಗೆ ಬರುವ ಹೊತ್ತಿಗೆ ನಾನು ಆಕೆ ಮನೆಯ ಬಳಿ ಹೋಗಿ ಕಾಯ್ತಾ ನಿಂತಿದ್ದೆ. ಸ್ವಲ್ಪ ಸಮಯದ ನಂತರ ಶ್ರೀಕುಟ್ಟಿ ತುಂಬಾನೇ ಭಯದಲ್ಲಿ ಓಡೋಡ್ತಾ ಬಂದ್ಲು. ಏನಾಯ್ತು ಅಂತ ಕೇಳಿದಾಗ ಆಕೆ ಏರಿಯಾದಲ್ಲಿದ್ದ ಒಬ್ಬ ಹುಚ್ಚ ಆಕೆಯನ್ನ ಅಟ್ಟಿಸಿಕೊಂಡು ಬಂದ ಅಂತ ಹೇಳಿದ್ಲು. ಆ ಹುಚ್ಚನನ್ನ ನಾನು ಕೂಡ ನೋಡಿದ ಕಾರಣ ಆತ ಡೇಂಜರಸ್ ಅಲ್ಲ ಅಂತ ಶ್ರೀಕುಟ್ಟಿಗೆ ಸಮಾಧಾನ ಮಾಡಿ ಆಕೆ ಜೊತೆಗೇನೆ ಮನೆಯ ಒಳಗಡೆ ಹೋದೆ. ಇಬ್ಬರು ಒಟ್ಟಿಗೆ ಕೂತು ಮಾತನಾಡ್ತಾ ನಂತರ ಇಂಟಿಮೇಟ್ ಆದ್ವಿ. ನಂತರ ನಾನು ಶಾಪಿಂಗ್ಗೆ ಹೋಗಬೇಕಾಗಿದ್ದ ಕಾರಣ ಶ್ರೀಕುಟ್ಟಿಗೆ ಬಾಯ್ ಹೇಳಿ ನಾನು ನನ್ನ ಫ್ರೆಂಡ್ ನ ಮನೆಗೆ ಹೋದೆ. ನಾನು ಆಕೆ ಮನೆಯಿಂದ ಹೊರಡುವಷ್ಟರಲ್ಲೇ ನಿಧಾನಕ್ಕೆ ಮಳೆ ಸುರಿಯೋದಕ್ಕೆ ಶುರುವಾಗಿತ್ತು. ನಂತರ ಮಳೆ ತುಂಬಾನೇ ಜೋರಾಗಿದ್ದ ಕಾರಣ ನಾನು ಹಾಗೂ ನನ್ನ ಫ್ರೆಂಡ್ ಆ ದಿನ ಶಾಪಿಂಗ್ಗೆ ಹೋಗ್ಲೇ ಇಲ್ಲ. ಸ್ವಲ್ಪ ಸಮಯದ ನಂತರ ನೋಡಿದ್ರೆ ಶ್ರೀಕುಟ್ಟಿಯ ಕೊಲೆಯಾಗಿದೆ ಅಂತ ಗೊತ್ತಾಯ್ತು. ಇದ್ದಕ್ಕಿದ್ದ ಹಾಗೆ ನನ್ನ ಫ್ರೆಂಡ್ ಮನೆಗೇನೆ ನನ್ನನ್ನ ಹುಡುಕಿಕೊಂಡು ಬಂದಿದ್ದ ಪೊಲೀಸರು ನಾನು ಎಷ್ಟೇ ಹೇಳಿದ್ರು ಕೂಡ ನನ್ನನ್ನ ಅರೆಸ್ಟ್ ಮಾಡಿಬಿಟ್ರು. ಇವನು ಹೇಳಿದ್ದನ್ನ ಕೇಳಿದ ಶ್ರೀಲೀಲಾ, ಸರಿ, ನೀನು ಆಕೆಯನ್ನ ಕೊಲೆ ಮಾಡಿಲ್ಲ ಅಂತಾನೆ ಅಂದುಕೊಳ್ಳೋಣ. ಆದ್ರೆ ಆ ದಿನ ನಿನ್ನ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿತ್ತು ಅಂತ ಕೇಳ್ತಾಳೆ.
ಅದಕ್ಕೆ ನಿಯಾಜ್ ಹೇಳೋದೇನಂದ್ರೆ, ಮೇಡಮ್ ನನ್ನ ತಂದೆ ಹಲವು ವರ್ಷಗಳ ಹಿಂದೆನೆ ತೀರಿ ಹೋದ್ರು. ಮನೆಯ ಎಲ್ಲ ಜವಾಬ್ದಾರಿಯನ್ನ ನನ್ನ ಅಣ್ಣನೇ ನಿಭಾಯಿಸ್ತಾನೆ. ಆ ದಿನ ಶ್ರೀಕುಟಿಯ ಮನೆಗೆ ಹೋಗೋದಕ್ಕೂ ಮುಂಚೆ ನಾನು ಮೊಬೈಲ್ ನಲ್ಲಿ ಆಟ ಆಡ್ತಾ ಕೂತಿದ್ದೆ. ಅದನ್ನ ನೋಡಿದ ನನ್ನ ಅಣ್ಣ, ಓದು ಅಂದ್ರೆ ಯಾವಾಗ್ಲೂ ಮೊಬೈಲ್ ಯೂಸ್ ಮಾಡ್ತಾ ಕೂತಿರ್ತೀಯ ಅಂತ ಕೋಪದಲ್ಲಿ ಮೊಬೈಲ್ ಅನ್ನ ಒಡೆದು ಹಾಕಿಬಿಟ್ರು. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಇವರಿಬ್ಬರು ನಿಯಾಜ್ ನ ಮನೆಗೆ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆದ್ರೆ ನಿಯಾಜ್ ನ ಅಣ್ಣ, ಇನ್ನು ಎಷ್ಟು ಜನ ಮೀಡಿಯಾದವರು ಅಂತ ಹೇಳಿ ನಮ್ಮನ್ನ ಇಂಟರ್ವ್ಯೂ ಮಾಡ್ತಾ ಇರಿಟೇಟ್ ಮಾಡ್ತೀರಾ? ಹೌದು, ನಾನೇ ನನ್ನ ತಮ್ಮನ ಮೊಬೈಲ್ ಅನ್ನ ಒಡೆದು ಹಾಕಿದ್ದು. ಇದಕ್ಕಿಂತ ಹೆಚ್ಚಾಗಿ ನಾನೇನು ಕೂಡ ಹೇಳೋದಿಲ್ಲ, ತಕ್ಷಣವೇ ಇಲ್ಲಿಂದ ಹೊರಟೋಗಿ ಅಂತ ರೇಗಿ ಬಿಡ್ತಾನೆ. ಇಲ್ಲಿಗೆ ಈ ಸೀನ್ ಕೂಡ ಕಟ್ಟಾಗಿ ಶ್ರೀಕಾಂತ್ ಹಾಗೂ ಶ್ರೀಲೀಲಾ ನಿಯಾಜ್ ನ ಫ್ರೆಂಡ್ ಅನ್ನ ಇಂಟರ್ವ್ಯೂ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆತ ಹೇಳೋದೇನಂದ್ರೆ, ಸರ್ ನಿಜವಾಗ್ಲೂ ಆ ದಿನ ನಾವಿಬ್ರು ಶಾಪಿಂಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ನಿಯಾಜ್ ಬಂದ ನಂತರ ಇನ್ನೇನು ಹೊರಡ್ಬೇಕು ಅನ್ನುವಷ್ಟರಲ್ಲಿ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಯ್ತು. ಮಳೆ ಸ್ಟಾಪ್ ಆಗ್ಲಿ ಅಂತ ನೋಡ್ತಿದ್ದಾಗ ಶಾಕಿಂಗ್ಲಿ ಶ್ರೀಕುಟ್ಟಿಯ ಕೊಲೆ ಆಗಿದೆ ಅಂತ ಗೊತ್ತಾಯ್ತು. ಪೊಲೀಸರು ನನ್ನನ್ನ ಎನ್ಕ್ವೈರಿಗೆ ಕರೆದಾಗ ಇದೇ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೆ. ಆಗ ಶ್ರೀಲೀಲಾ, ಸರಿ ಆ ದಿನ ಶ್ರೀಕುಟ್ಟಿಯ ಕೊಲೆ ಆಯ್ತಲ್ವಾ, ನಿನ್ನ ಮನೆ ಕೂಡ ಶ್ರೀಕುಟ್ಟಿಯ ಮನೆಯ ಏರಿಯಾದ ಹತ್ತಿರನೇ ಇದೆ ಅಲ್ವಾ? ಆ ದಿನ ಶ್ರೀಕುಟ್ಟಿಯ ಏರಿಯಾದಲ್ಲಿ ಯಾರಾದ್ರೂ ಅನುಮಾನಾಸ್ಪದವಾಗಿ ಓಡಾಡಿದ್ದು ಅಥವಾ ವರ್ತಿಸಿದ್ದನ್ನ ನೀನು ಅಬ್ಸರ್ವ್ ಮಾಡ್ದ ಅಂತ ಕೇಳ್ತಾಳೆ. ಆ ರೀತಿ ಅನುಮಾನಾಸ್ಪದವಾಗಿ ಯಾರನ್ನೋ ನೋಡ್ಲಿಲ್ಲ, ಆದ್ರೆ ಇಬ್ರು ಆ ದಿನ ಆ ಏರಿಯಾದಲ್ಲಿ ನನ್ನ ಕಣ್ಣಿಗೆ ಬಿದ್ದಿದ್ರು. ಒಬ್ರು ಅಪ್ರಾವಿಷನ್ ಸ್ಟೋರ್ ನ ಓನರ್, ಮತ್ತೊಬ್ರು ಯಾರೊಬ್ರು ಆಂಟಿ ಆ ರೋಡ್ ಅಲ್ಲಿ ಓಡಾಡ್ತಿದ್ರು ಅಂತ ಹೇಳ್ತಾನೆ. ತಕ್ಷಣವೇ ಇವರಿಬ್ಬರು ಆ ಏರಿಯಾಗೆ ಹೋಗಿ ಈ ಹುಡುಗ ಹೇಳ್ತಿರುವ ಆಂಟಿ ಯಾರು ಅಂತ ಪತ್ತೆ ಮಾಡ್ತಾರೆ. ಆದ್ರೆ ಆಕೆ ಆ ದಿನ ಊಟ ಆದ ನಂತರ ವಾಕಿಂಗ್ ಮಾಡೋದಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಇದಾದ ನಂತರ ಶ್ರೀಕುಟ್ಟಿಯ ರಿಲೇಟಿವ್ ಕೂಡ ಆಗಿರುವ ಆ ಪ್ರಾವಿಷನ್ ಸ್ಟೋರ್ ನ ಓನರ್ ಬಳಿಗೆ ಹೋಗ್ತಾರೆ. ಸರ್, ಶ್ರೀಕುಟ್ಟಿ ಒಬ್ಬ ನಿಯಾಜ್ ಎಂಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲಲ್ಲ, ಆ ವಿಷಯ ನಿಮ್ಮ ಏರಿಯಾದವರಿಗೆ ಗೊತ್ತಿತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆತ, ಇಲ್ಲ ಸರ್, ಆ ವಿಷಯ ಯಾರಿಗೂ ಕೂಡ ಗೊತ್ತೇ ಇರಲಿಲ್ಲ. ಪೊಲೀಸರು ಶ್ರೀಕುಟ್ಟಿ ನಿಯಾಜ್ ಎಂಬ ಒಬ್ಬ ಹುಡುಗನನ್ನ ಪ್ರೀತಿ ಮಾಡ್ತಿದ್ಲು ಅಂತ ಹೇಳಿದಾಗ ನನ್ಗೇನೆ ನಂಬೋದಕ್ಕಾಗ್ಲಿಲ್ಲ. ನಂತರ ಶ್ರೀಕಾಂತ್, ಸರಿ ಆ ಶ್ರೀಕುಟ್ಟಿಯ ತಂದೆ ಸುರೇಶ್ ನ ಕ್ಯಾರೆಕ್ಟರ್ ಹೇಗೆ ಅಂತ ಕೇಳ್ತಾನೆ. ಅದಕ್ಕೆ ಆತ, ಸರ್ ಆ ಸುರೇಶ್ ನನ್ನ ಮದ್ವೆ ಆಗ್ಬೇಡ ಅಂತ ಬಿಂದುಗೆ ನನ್ನ ತಂದೆ ತುಂಬಾನೇ ಬುದ್ಧಿ ಹೇಳಿದ್ರು. ಆದ್ರೂ ಕೂಡ ಬಿಂದು ಅಕ್ಕ, ಇಲ್ಲ ನಾನು ಅವನನ್ನೇ ಮದ್ವೆ ಆಗೋದು ಅಂತ ಮದ್ವೆ ಆದ್ಲು. ಸುರೇಶ್ ತನ್ನ ಫ್ಯಾಮಿಲಿ ಬಗ್ಗೆ ಹೆಚ್ಚಾಗಿ ಕೇರ್ ಮಾಡ್ತಿರ್ಲಿಲ್ಲ. ಸಂಸಾರವನ್ನ ನಡೆಸೋದಕ್ಕೆ ಅಂತ ಬಿಂದು ಅಕ್ಕನೇ ಒಂದು ಸೂಪರ್ ಮಾರ್ಕೆಟ್ ನಲ್ಲಿ ಕೆಲಸ ಮಾಡ್ತಿದ್ಲು. ಶ್ರೀಕುಟ್ಟಿಯ ಕೊಲೆಯಾದ ನಂತರ ಸುರೇಶ್ ತುಂಬಾನೇ ವೈಲೆಂಟ್ ಆಗಿ ಬಿಹೇವ್ ಮಾಡ್ತಿದ್ದಾನೆ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಆಟೋ ಸ್ಟ್ಯಾಂಡ್ ನಲ್ಲಿ ಗಲಾಟೆ ಮಾಡಿಕೊಳ್ತಿದ್ದಾನೆ ಅಂತ ಹೇಳ್ತಾನೆ. ಆತ ಮುಂದುವರೆದು, ಸರ್ ಈ ಕೇಸ್ ನಲ್ಲಿ ನೀವು ನನ್ನ ಮೇಲೂ ಕೂಡ ಅನುಮಾನ ಪಡ್ತಿದ್ದೀರಾ ಅಂತ ನನಗೆ ಗೊತ್ತು, ಯಾಕಂದ್ರೆ ಪೊಲೀಸರು ಕೂಡ ಇದೇ ಆಂಗಲ್ ನಲ್ಲಿ ನನ್ನನ್ನ ಎನ್ಕ್ವೈರಿ ಮಾಡಿದ್ರು. ಆದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಆ ಶ್ರೀಕುಟ್ಟಿಯನ್ನ ನಾನು ಚಿಕ್ಕ ವಯಸ್ಸಿನಿಂದ ಆಟ ಆಡಿಸಿ ಬೆಳೆಸಿದ್ದೀನಿ. ಆಕೆಯನ್ನ ಕೊಲೆ ಮಾಡುವಷ್ಟು ಕಟುಕ ನಾನಲ್ಲ ಸರ್ ಅಂತ ಹೇಳ್ತಾನೆ. ಇವರಿಬ್ಬರು ಸರಿ ಅಂತ ಶ್ರೀಕುಟ್ಟಿಯ ಮನೆಗೆ ಹೋಗುವ ದಾರಿಯಲ್ಲಿ ಬರ್ತಿದ್ದಾಗ ಆ ಹುಚ್ಚ ಅಲ್ಲೇ ಕೂತಿರ್ತಾನೆ. ಆತ ಶ್ರೀಕಾಂತ್ ಹಾಗೂ ಶ್ರೀಲೀಲಾಳನ್ನ ನೋಡಿ ಅವರನ್ನ ಕೂಡ ಅಟ್ಟಿಸಿಕೊಂಡು ಬರ್ತಾನೆ. ಇವರಿಬ್ಬರು ಆ ಹುಚ್ಚನ ಕೈಯಿಂದ ತಪ್ಪಿಸಿಕೊಂಡು ಓಡಿ ಬರ್ತಿರೋದನ್ನ ತಮ್ಮ ಮನೆಯ ಹಿತ್ತಲಲ್ಲಿ ಏನೋ ಕೆಲಸ ಮಾಡ್ತಿದ್ದ ದೇವಿ ಎಂಬ ಒಬ್ಬಳು ಮಹಿಳೆ ನೋಡ್ತಾಳೆ. ಆಕೆ ಇವರಿಬ್ಬರು ಓಡಿ ಬರ್ತಿರೋದನ್ನ ನೋಡಿ, ಏನೋ ಹೆದರಿಕೊಳ್ಬೇಡಿ, ಆತ ಹುಚ್ಚ ಅಷ್ಟೇ ಅಂತ ಸಮಾಧಾನ ಮಾಡ್ತಾಳೆ. ಮುಂದುವರೆದು, ಪಾಪ ಕೊಲೆಯಾಗಿರುವ ಆ ಶ್ರೀಕುಟ್ಟಿ ಕೂಡ ಈ ಹುಚ್ಚನನ್ನ ನೋಡಿದ್ರೆ ಹೀಗೇನೆ ಓಡಿ ಬರ್ತಿದ್ಲು ಅಂತ ಹೇಳ್ತಾಳೆ. ಶ್ರೀಕಾಂತ್ ಶ್ರೀಕುಟ್ಟಿಯ ಕೇಸ್ನ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಗಬಹುದಾ ಅಂತ ಆಕೆಯನ್ನ ಎನ್ಕ್ವೈರಿ ಮಾಡ್ತಾನೆ. ಆದ್ರೆ ದೇವಿಯ ಬಳಿ ಇವರಿಬ್ಬರ ಎನ್ಕ್ವೈರಿಗೆ ಹೆಲ್ಪ್ ಆಗುವ ಯಾವುದೇ ಕ್ಲೂಗಳು ಸಿಗೋದಿಲ್ಲ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಇವರಿಬ್ಬರು ಒಬ್ಬ ಆಟೋ ಡ್ರೈವರ್ ಬಳಿ ಬರ್ತಾರೆ. ಸ್ನೇಹಿತರೆ, ಅಷ್ಟಕ್ಕೂ ಈತ ಹಾಗೂ ಶ್ರೀಕುಟ್ಟಿಯ ತಂದೆ ಸುರೇಶ್ ಇಬ್ಬರು ಕೂಡ ಒಂದೇ ಆಟೋ ಸ್ಟ್ಯಾಂಡ್ ನಲ್ಲಿ ಆಟೋಗಳನ್ನ ಪಾರ್ಕ್ ಮಾಡ್ತಿರ್ತಾರೆ. ಅವನನ್ನ ಎನ್ಕ್ವೈರಿ ಮಾಡಿದಾಗ ಆತ ಹೇಳೋದೇನಂದ್ರೆ, ಸರ್ ಆ ದೇವಿಯ ಗಂಡ ಸುಬ್ರಹ್ಮಣ್ಯಂ ಹಾಗೂ ಸುರೇಶ್ ಮಧ್ಯ ಯಾವಾಗಲೂ ಜಗಳ ನಡೀತಾನೆ ಇರ್ತಿತ್ತು. ಯಾಕಂದ್ರೆ YSS ಪಾರ್ಟಿಯಲ್ಲಿ ಲೋಕಲ್ ಪ್ರೆಸಿಡೆಂಟ್ ಆಗಿ ಆ ಸುಬ್ರಹ್ಮಣ್ಯಮೇ ಸೆಲೆಕ್ಟ್ ಆಗ್ಬೇಕಿತ್ತು. ಆದ್ರೆ ಯಾವುದೋ ಕಾರಣಕ್ಕೆ ಲಾಸ್ಟ್ ಮೂಮೆಂಟ್ ನಲ್ಲಿ ಸುರೇಶ್ ನನ್ನ YSS ಪಾರ್ಟಿ ಪ್ರೆಸಿಡೆಂಟ್ ಆಗಿ ಸೆಲೆಕ್ಟ್ ಮಾಡಿತ್ತು. ಇದೇ ವಿಷಯಕ್ಕೆ ಇಬ್ಬರ ಮಧ್ಯ ಜಗಳ ನಡೆದು ಕೊನೆಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗದಷ್ಟು ದ್ವೇಷ ಮಾಡ್ತಿದ್ರು ಅಂತ ಹೇಳ್ತಾನೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇಬ್ಬರು ಆ ಸುಬ್ರಹ್ಮಣ್ಯಂನ ಬಳಿಗೆ ಹೋಗ್ತಾರೆ. ಇವರಿಬ್ಬರು ತನ್ನ ಮೇಲೆ ಅನುಮಾನ ಪಡ್ತಿರಬಹುದು ಅಂತ ಅರ್ಥ ಮಾಡಿಕೊಂಡ ಆ ಸುಬ್ರಹ್ಮಣ್ಯಂ ಹೇಳೋದೇನಂದ್ರೆ, ಹೌದು ನನ್ನ ಹಾಗೂ ಆ ಸುರೇಶ್ ನ ಮಧ್ಯ ದ್ವೇಷ ಇದ್ದಿದ್ದೇನೋ ನಿಜಾನೇ, ಹಾಗಂತ ಅವನ ಚಿಕ್ಕ ಮಗಳು ಶ್ರೀಕುಟ್ಟಿಯನ್ನ ಕೊಲೆ ಮಾಡುವಷ್ಟು ಕೆಟ್ಟ ವ್ಯಕ್ತಿ ನಾನಲ್ಲ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಇವರಿಬ್ಬರು ಶ್ರೀಕುಟ್ಟಿಯ ನೇಬರ್ ಆಗಿದ್ದ ಒಬ್ಬಳು ಆಂಟಿಯನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಬರ್ತಾರೆ. ಇವಳಿಗೂ ಕೂಡ ಶ್ರೀಕುಟ್ಟಿಯ ಕೊಲೆಯಾದ ದಿನ ಆ ಸಮಯದಲ್ಲಿ ನೀವೇನಾದ್ರೂ ಅನುಮಾನಾಸ್ಪದವಾಗಿ ಕಂಡ್ರ ಅಂತ ವಿಚಾರಿಸ್ತಾರೆ. ಅದಕ್ಕೆ ಆ ಮಹಿಳೆ, ಶ್ರೀಕುಟ್ಟಿ ಕೊಲೆಯಾಗೋದಕ್ಕೂ ಸ್ವಲ್ಪ ಸಮಯದ ಮುಂಚೆ ತುಂಬಾನೇ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಯ್ತು. ಆದರೂ ಕೂಡ ಪಾರ್ಟಿ ಆಫೀಸ್ ನಲ್ಲಿ ನನ್ಗೊಂದು ಇಂಪಾರ್ಟೆಂಟ್ ಕೆಲಸ ಇದ್ದ ಕಾರಣ ಶ್ರೀಕುಟ್ಟಿಯ ಮನೆಯ ಬಳಿ ಇದ್ದ ಛತ್ರಿಯನ್ನ ತೆಗೆದುಕೊಂಡೆ ನಾನು ಪಾರ್ಟಿ ಆಫೀಸ್ಗೆ ಹೊರಟೆ. ಆಗ ಶಕೀಲ
ಶಕೀಲಾ ಬುರ್ಕಾ ಹಾಕೊಂಡು ಎಲ್ಲಿಗೋ ಅರ್ಜೆಂಟ್ ಆಗಿ ಹೋಗ್ತಿರೋದನ್ನ ನಾನು ಅಬ್ಸರ್ವ್ ಮಾಡಿದೆ ಸರ್ ಅಂತ ಹೇಳ್ತಾಳೆ. ತಕ್ಷಣವೇ ಶ್ರೀಲೀಲಾ ಹಾಗೂ ಶ್ರೀಕಾಂತ್ ಆ ಶಕೀಲಾ ಎಂಬ ಮಹಿಳೆಯ ಬಳಿಗೆ ಬರ್ತಾರೆ. ಶಕೀಲಾ ಹೇಳೋದೇನಂದ್ರೆ, ಸರ್ ಆ ದಿನ ನಾನು ನನ್ನ ಚಿಕ್ಕ ಮಗನ ಬಟ್ಟೆಗಳನ್ನ ಒಗಿಬೇಕು ಅಂತ ಹಿತ್ತಲಿಗೆ ಬಂದೆ. ಆಗ ಸ್ಕೂಲ್ ನಿಂದ ವಾಪಸ್ ಬರ್ತಿದ್ದ ಆ ಶ್ರೀಕುಟ್ಟಿ ಆ ಹುಚ್ಚನನ್ನ ನೋಡಿ ಓಡಿ ಬರ್ತಿರೋದನ್ನ ನೋಡಿ ನನ್ಗೆ ನಗು ಬಂತು. ಅದೇ ಸಮಯಕ್ಕೆ ನನ್ನ ಚಿಕ್ಕ ಮಗು ಮನೆಯಲ್ಲಿ ಜೋರಾಗಿ ಕಿರ್ಚಾಡ್ತಿರುವ ಶಬ್ದ ಬಂತು. ತಕ್ಷಣವೇ ಮನೆಯ ಒಳಗಡೆ ಓಡಿ ಹೋಗಿ ನೋಡಿದ್ರೆ ನನ್ನ ಚಿಕ್ಕ ಮಗು ಬಕೆಟ್ ನ ಒಳಗಡೆ ಬಿದ್ದು ಬಿಟ್ಟಿತ್ತು. ತಕ್ಷಣವೇ ನಾನು ನನ್ನ ಮಗನನ್ನ ಎತ್ತಿಕೊಂಡು ಹಾಸ್ಪಿಟಲ್ಗೆ ಓಡಿ ಹೋದೆ. ಅದೇ ವರದೆಯಿಂದ ನನ್ನ ಮಗನಿಗೆ ಏನು ಕೂಡ ಆಗ್ಲಿಲ್ಲ. ಒಂದು ವೇಳೆ ನನ್ನ ಮಗನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ನನ್ನ ಅತ್ತೆ ಹಾಗೂ ನನ್ನ ಗಂಡ ನನ್ನನ್ನ ಜೀವಂತವಾಗಿ ಸುಟ್ಟು ಹಾಕಿ ಬಿಡ್ತಿದ್ರು ಸರ್ ಅಂತ ಅಳುತ್ತಾ ಹೇಳ್ತಾಳೆ. ಈಗ ಇಲ್ಲೂ ಕೂಡ ಯಾವುದೇ ಕ್ಲೂಗಳು ಸಿಗದ ಕಾರಣ ಶ್ರೀಲೀಲಾ ಹಾಗೂ ಶ್ರೀಕಾಂತ್ಗೆ ತುಂಬಾನೇ ಡಿಸಪಾಯಿಂಟ್ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಶ್ರೀಕುಟ್ಟಿಯನ್ನ ಕೊಲೆ ಮಾಡಿದ್ದು ಯಾರು ಅಂತ ಕನ್ಕ್ಲೂಡ್ ಮಾಡೋದಕ್ಕೇನೆ ಸಾಧ್ಯವಾಗ್ತಿಲ್ವಲ್ಲ ಅಂತ ತುಂಬಾನೇ ತಲೆ ಕೆಡುತ್ತೆ. ಕೊನೆಗೆ ತಾವು ಇದುವರೆಗೂ ಯಾರ್ಯಾರನ್ನ ಇಂಟರ್ವ್ಯೂ ಮಾಡಿದ್ರೋ ಅವರೆಲ್ಲರ ವಿಡಿಯೋಗಳನ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಚಿತ್ರದ ಕತೆ ಕೆಲವು ದಿನಗಳ ನಂತರಕ್ಕೆ ಶಿಫ್ಟ್ ಆಗುತ್ತೆ. ಈಗ ಶ್ರೀಲೀಲಾ ಹಾಗೂ ಶ್ರೀಕಾಂತ್ ನ ಮನೆಗೆ ಒಂದು ಪೋಸ್ಟ್ ಬರುತ್ತೆ. ಆ ಲೆಟರ್ ಆದ್ರೂ ಏನು ಅಂತ ಓಪನ್ ಮಾಡಿ ನೋಡಿದ್ರೆ ಒಂದು ಶಾಕಿಂಗ್ ಹಾಗೂ ಅಲ್ಟಿಮೇಟ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ಲೆಟರ್ ಅನ್ನ ಕಳಿಸಿರೋದಾದ್ರೂ ಯಾರು ಅಂತ ನೋಡಿದಾಗ ಅದನ್ನ ಇವರಿಬ್ಬರು ಎನ್ಕ್ವೈರಿ ಮಾಡಿದ ದೇವಿ ಎಂಬ ಆ ಮಹಿಳೆ ಕಳುಹಿಸಿಕೊಟ್ಟಿರ್ತಾಳೆ. ಆ ಲೆಟರ್ ಅನ್ನ ಓಪನ್ ಮಾಡಿ ನೋಡ್ತಿದ್ದ ಹಾಗೆ ಶ್ರೀಕಾಂತ್ ಹಾಗೂ ಶ್ರೀಲೀಲಾಗೆ ಒಂದೇ ಸರಿ ಶಾಕ್ ಆಗಿಬಿಡುತ್ತೆ. ಯಾಕೆಂದ್ರೆ ಅದು ದೇವಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೂ ಮುಂಚೆ ಇವರಿಬ್ಬರಿಗೆ ಕಳುಹಿಸಿಕೊಟ್ಟಿರುವ ಸೂಸೈಡ್ ನೋಟ್ ಆಗಿರುತ್ತೆ. ಈಗ ಅಷ್ಟಕ್ಕೂ ಆ ಶ್ರೀಕುಟ್ಟಿಯನ್ನ ಕೊಲೆ ಮಾಡಿದ್ಯಾರೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಸ್ನೇಹಿತರೆ, ಆ ದೇವಿ ಹಾಗೂ ಸುಬ್ರಹ್ಮಣ್ಯಂ ಮದುವೆಯಾಗಿ 10 ವರ್ಷಗಳಾದ್ರೂ ಕೂಡ ಇವರಿಗೆ ಮಕ್ಕಳೇ ಆಗಿರೋದಿಲ್ಲ. ಇದೇ ವಿಷಯಕ್ಕೇನೆ ದೇವಿಯ ಗಂಡ ಹಾಗೂ ಆಕೆಯ ಅತ್ತೆ ಇವಳಿಗೆ ತುಂಬಾನೇ ಟಾರ್ಚರ್ ಮಾಡ್ತಿರ್ತಾರೆ. ಮೆಡಿಕಲಿ ಟೆಸ್ಟ್ ಮಾಡಿದ ನಂತರ ದೇವಿಗೆ ಮಗು ಆಗೋದಿಲ್ಲ ಅಂತ ರಿಪೋರ್ಟ್ ಬಂದಿರುತ್ತೆ. ಈ ವಿಷಯ ಗೊತ್ತಾದ ಮೇಲಂತೂ ಆಕೆ ಗಂಡ ಸುಬ್ರಹ್ಮಣ್ಯಂ ಆಕೆ ನಿಂತ್ರು ಕೂತ್ರು ಕೂಡ ಟಾರ್ಚರ್ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ದೇವಿಯ ಏರಿಯಾಗೆ ಆ ಶಕೀಲಾ ಹೊಸದಾಗಿ ಮದುವೆಯಾಗಿ ಬರ್ತಾಳೆ. ಶಕೀಲಾ ಮದುವೆಯಾಗಿ ಕೆಲವೇ ತಿಂಗಳಲ್ಲಿ ಆಕೆ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಈ ದೇವಿಗೆ ಶಕೀಲಾಳ ಅತ್ತೆ ಪರಿಚಯ ಇದ್ದ ಕಾರಣ ಮನೆಗೆ ಹೋಗಿ ಅವಳಿಗೆ ಕಂಗ್ರಾಚುಲೇಟ್ ಮಾಡ್ತಾಳೆ. ಆದ್ರೆ ಆ ಶಕೀಲಾಳ ಅತ್ತೆ ನೋಡಿದ್ರೆ, ಹೇಳು ದೇವಿ, ನಿನ್ಗೆ ಇದೇ ಖುಷಿಯಲ್ಲಿ ಏನ್ ಬೇಕು, ನೀನಂತೂ ನನ್ನ ಸೊಸೆಯ ರೀತಿ ಗುಡ್ ನ್ಯೂಸ್ ಅನ್ನ ಕೊಡೋದಕ್ಕೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಟಾಂಟ್ ಮಾಡಿಬಿಡ್ತಾಳೆ. ಶಕೀಲಾಳ ಅತ್ತೆಯ ಮಾತುಗಳನ್ನ ಕೇಳಿದ ದೇವಿಗೆ ತುಂಬಾನೇ ಬೇಜಾರಾಗುತ್ತೆ. ಹೀಗೆ ದಿನಗಳು ಕಳೆದಂತೆ ದೇವಿಗೆ ಮನೆಯಲ್ಲಿ ಟಾರ್ಚರ್ ಮತ್ತಷ್ಟು ಜಾಸ್ತಿ ಆಗುತ್ತೆ. ಈ ಕಡೆ ಶಕೀಲಾಗೆ ಡೆಲಿವರಿಯಾಗಿ ಒಂದು ಗಂಡು ಮಗು ಹುಟ್ಟುತ್ತೆ. ತನ್ನ ಮಗುವಿನ ಜೊತೆ ಶಕೀಲಾ ತುಂಬಾನೇ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಿರೋದನ್ನ ನೋಡಿದ ದೇವಿಗೆ ಮತ್ತಷ್ಟು ಬೇಜಾರಾಗುತ್ತೆ. ಆ ದೇವ್ರು ನನ್ಗೆ ಯಾಕೆ ಮಗು ಹೆರುವ ಭಾಗ್ಯವನ್ನ ಕೊಡ್ಲಿಲ್ಲ ಅಂತ ತುಂಬಾನೇ ಅಳ್ತಾಳೆ. ಹೀಗೆ ಮತ್ತಷ್ಟು ದಿನಗಳು ಕಳೆದಂತೆ ದೇವಿ ಒಂದು ರೀತಿ ಡಿಪ್ರೆಷನ್ಗೆ ಒಳಗಾಗ್ತಾಳೆ. ಬರುತ್ತಾ ದೇವಿ ಸೈಕೋ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ಶಕೀಲಾಗೆ ಮಗುವಾಗಿದ್ದಕ್ಕೇನೆ ಅಲ್ವಾ ಎಲ್ಲರೂ ನನ್ನನ್ನ ಹೀಯಾಳಿಸ್ತಿದ್ದಾರೆ, ಆ ಮಗುವನ್ನೇ ಸಾಯಿಸಿ ಬಿಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹೀಗೆ ಆ ಮಗುವನ್ನ ಸಾಯಿಸೋದಕ್ಕೆ ಯಾವಾಗ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಿದ್ದಾಗ ಶಕೀಲಾ ಆ ದಿನ ಮಧ್ಯಾಹ್ನ ತನ್ನ ಮಗನ ಬಟ್ಟೆಗಳನ್ನ ಒಗೆಯೋದಕ್ಕೆ ಅಂತ ಹಿತ್ತಲಿಗೆ ಹೋಗ್ತಾಳೆ. ತಕ್ಷಣವೇ ಯಾರಿಗೂ ಗೊತ್ತಾಗದ ಹಾಗೆ ಮನೆ ಒಳಗಡೆ ಹೋದ ಈ ದೇವಿ ಆ ಶಕೀಲಾಳ ಮಗುವನ್ನ ನೀರು ತುಂಬಿದ್ದ ಬಕೆಟ್ ನ ಒಳಗಡೆ ಮುಳುಗಿಸಿ ಬಿಡ್ತಾಳೆ. ಅದೇ ಸಮಯಕ್ಕೆ ಹೊರಗಡೆ ಶ್ರೀಕುಟ್ಟಿ ಸ್ಕೂಲ್ ನಿಂದ ವಾಪಸ್ ಬರ್ತಿರುವಾಗ ಆ ಹುಚ್ಚ ಆಕೆಯನ್ನ ಅಟ್ಟಾಡಿಸಿಕೊಂಡು ಬರ್ತಿರ್ತಾನೆ. ಇದನ್ನ ನೋಡಿ ಆ ಶಕೀಲಾ ನಗ್ತಿದ್ದಾಗ ಮನೆಯ ಒಳಗಡೆಯಿಂದ ತನ್ನ ಮಗು ತುಂಬಾನೇ ಜೋರಾಗಿ ಕಿರ್ಚಾಡ್ತಿರುವ ಶಬ್ದ ಕೇಳಿ ಬರುತ್ತೆ. ತಕ್ಷಣವೇ ಶಕೀಲಾ ತನ್ನ ಮನೆಯ ಒಳಗಡೆ ಓಡಿ ಬರ್ತಾಳೆ. ಈ ಕಡೆ ಶಕೀಲಾ ಮನೆಯ ಒಳಗಡೆ ಬರ್ತಿರೋದನ್ನ ನೋಡಿದ ದೇವಿ ಅಲ್ಲೇ ಬಚ್ಚಿಟ್ಟುಕೊಳ್ತಾಳೆ. ಆ ಕಡೆ ಆ ಹುಚ್ಚನ ಕೈಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಂತ ಶ್ರೀಕುಟ್ಟಿ ತುಂಬಾನೇ ಗಾಬರಿಯಾಗಿ ತನ್ನ ಮನೆಯ ಕಡೆ ಓಡಿ ಹೋಗ್ತಿದ್ಲಲ್ವಾ. ಆ ಶ್ರೀಕುಟ್ಟಿಯನ್ನ ಹುಚ್ಚ ಅಟ್ಟಿಸಿಕೊಂಡು ಬರ್ತಿದ್ದ ಅನ್ನುವ ವಿಷಯ ಗೊತ್ತಿಲ್ಲದೆ ಈ ದೇವಿ ಏನಂದುಕೊಳ್ತಾಳೆ ಅಂದ್ರೆ, ನಾನು ಶಕೀಲಾಳ ಮಗುವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದನ್ನ ಈ ಶ್ರೀಕುಟ್ಟಿ ನೋಡಿದ್ಲು ಅನ್ಸುತ್ತೆ, ಅದಕ್ಕೇನೆ ಯಾಕೆ ಹೀಗೆ ಗಾಬರಿಯಾಗಿ ತನ್ನ ಮನೆಗೆ ಓಡ್ತಿದ್ದಾಳೆ ಅಂತ ಅಂದುಕೊಳ್ತಾಳೆ. ಒಂದು ವೇಳೆ ಈಕೆ ಪೊಲೀಸರಿಗೆ ಏನಾದ್ರೂ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿದ್ರೆ ನಾನು ಜೈಲಿಗೆ ಹೋಗೋದು ಕನ್ಫರ್ಮ್ ಅಂತ ಅಂದುಕೊಂಡು ಹೆದರಿಕೊಳ್ತಾಳೆ. ಈ ಕಡೆ ಶ್ರೀಕುಟ್ಟಿ ತನ್ನ ಮನೆಗೆ ಬಂದಾಗ ನಿಯಾಜ್ ಅಲ್ಲಿ ನಿಂತಿದ್ದ ಅಲ್ವಾ. ನಂತರ ಇಬ್ಬರು ಮಾತನಾಡ್ತಾ ಒಳಗಡೆ ಹೋಗಿ ಇಬ್ಬರು ಇಂಟಿಮೇಟ್ ಆಗಿ ನಿಯಾಜ್ ತನ್ನ ಫ್ರೆಂಡ್ ಜೊತೆ ಶಾಪಿಂಗ್ ಗೆ ಹೋಗ್ಬೇಕು ಅಂತ ಹೊರಟು ಹೋಗ್ತಾನೆ. ಆಗ ಶ್ರೀಕುಟ್ಟಿ ಮನೆಯಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಂಡು ದೇವಿ ಒಂದು ಬುರ್ಕಾ ಹಾಕಿಕೊಂಡು ಮನೆ ಒಳಗಡೆ ಹೋಗಿ ಒಂದು ಹಗ್ಗದ ಸಹಾಯದಿಂದ ಆಕೆ ಕತ್ತನ್ನ ಹಿಸುಕಿ ಕೊಲೆ ಮಾಡಿಬಿಡ್ತಾಳೆ. ಮೊದಲೇ ಡಿಪ್ರೆಷನ್ ನಲ್ಲಿದ್ದ ದೇವಿಗೆ ಶ್ರೀಕುಟ್ಟಿಯನ್ನ ಕೊಲೆ ಮಾಡಿದ ನಂತರ ಮತ್ತಷ್ಟು ಮೆಂಟಲಿ ಡಿಸ್ಟರ್ಬ್ ಆಗ್ತಾಳೆ. ಒಂದು ಚಿಕ್ಕ ಮಗುವನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ, ನಂತರ ಶ್ರೀಕುಟ್ಟಿಯನ್ನ ಕೊಲೆ ಮಾಡಿಬಿಟ್ಟೆ ಅಂತ ಗಿಲ್ಟ್ ಫೀಲ್ ಕಾಡೋದಕ್ಕೆ ಶುರುವಾಗಿರುತ್ತೆ. ಇದನ್ನೆಲ್ಲ ದೇವಿ ಆ ಡೆತ್ ನೋಟ್ ನಲ್ಲಿ ಬರೆದಿಟ್ಟು ಸೂಸೈಡ್ ಮಾಡಿಕೊಂಡು ಸತ್ತೋಗಿರ್ತಾಳೆ. ಶ್ರೀಕುಟ್ಟಿಯನ್ನ ಕೊಲೆ ಮಾಡಿದ್ಯಾರೋ ಅಂತ ಗೊತ್ತಾಗ್ತಿದ್ದ ಹಾಗೆ ಶ್ರೀಕಾಂತ್ ಹಾಗೂ ಶ್ರೀಲೀಲಾ ತಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಅದನ್ನ ಪಬ್ಲಿಷ್ ಮಾಡ್ತಾರೆ. ಇದನ್ನ ನೋಡಿದ ಶ್ರೀಕುಟ್ಟಿಯ ತಂದೆ ತಾಯಿಗೆ ತುಂಬಾನೇ ದುಃಖ ಆಗಿ ಆಳೋದಕ್ಕೆ ಶುರು ಮಾಡ್ತಾರೆ. ಮತ್ತೊಂದು ಕಡೆ ನಿಯಾಜ್ ನಿರಪರಾಧಿ ಅಂತ ಗೊತ್ತಾಗಿ ಅವನನ್ನ ಜೈಲಿನಿಂದ
ಬಿಡುಗಡೆ ಮಾಡಲಾಗುತ್ತೆ ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.